Hello aspirants, welcome to India for IAS Current Affairs series. This is Manjunath Mudod. Topic of this video is Bluebird 6 satellite. In this video, we are going to study about why Bluebird 6 satellite was in news and its purpose and applications. And also we are going to study about LVM-3, Launch Vehicle 3, that is GSLV Mark 3, also called as Bahubali. So we are going to do a brief study about LVM3, that is Launch Vehicle 3. This topic, it is exclusive PLIMS topic. So it is very important for PLIMS and other Group C, KPSC Group C exam and also SSC exam. ಸೊ ರೀಸೆಂಟ್ ಆಗಿ ಬ್ಲೂಬರ್ಡ್ 6 ಸ್ಯಾಟಲೈಟ್ ನ್ಯೂಸ್ ಅಲ್ಲಿ ಇರುತ್ತೆ. ಏನಕ್ಕಂತಂದ್ರೆ ಇಸ್ರೋ ಏನ್ ಮಾಡುತ್ತೆ, ಈ ಸ್ಯಾಟಲೈಟ್ ಲಾಂಚ್ ನ ರೀಸ್ಕೆಡ್ಯೂಲ್ ಮಾಡುತ್ತೆ. ಸೊ ದ ಲಾಂಚ್ ಆಫ್ ಬ್ಲೂಬರ್ಡ್ 6 ವಾಸ್ ರೀಶೆಡ್ಯೂಲ್ ಟು ದಿ December 21st, 2025. So now we will look into the features of the Bluebird 6 satellites and its purpose. So this satellite, it is developed by AST Space Mobile. USA ನಲ್ಲಿ ಇರ್ತಕ್ಕಂಥ AST ಸ್ಪೇಸ್ ಮೊಬೈಲ್ ಅಂತ ಕಮರ್ಷಿಯಲ್ ಸ್ಪೇಸ್ ಕಂಪ್ನಿ ಏನಿದೆ, ಸೊ ಈ ಕಮರ್ಷಿಯಲ್ ಸ್ಪೇಸ್ ಕಂಪ್ನಿ ಏನು ಮಾಡುತ್ತೆ, ಈ ಸ್ಯಾಟಲೈಟ್ನ ಡಿಸೈನ್ ಆ್ಯಂಡ್ ಡೆವಲಪ್ ಮಾಡಿದೆ. ಸೊ ಇದ್ರ ಪರ್ಪಸ್ ಏನು, ಉದ್ದೇಶ ಏನು ಅಂತ ನಾವು ನೋಡೋದಾದರೆ, ಇಟ್ ಎನೇಬಲ್ಸ್ ಡೈರೆಕ್ಟ್ ಟು ಡಿವೈಸ್ ಇಂಟರ್ನೆಟ್ ಕನೆಕ್ಟಿವಿಟಿ. ಸೊ ಇವಾಗ ಎಕ್ಸಿಸ್ಟಿಂಗ್ ಮೊಬೈಲ್ಸ್ ಯಾವ ರೀತಿ ಇಂಟರ್ನೆಟ್ ಯೂಸ್ ಮಾಡ್ತವೆ ಅಂದರೆ, ಸ್ಯಾಟಲೈಟ್ ಇರುತ್ತೆ, ಸ್ಯಾಟಲೈಟಿಂದ ಸೆಲ್ ಟವರ್ಸ್ ಇರುತ್ತೆ. ಸೊ ಈ ಸೆಲ್ ಟವರ್ಸ್ಗೆ ಕನೆಕ್ಷನ್ ಬಂದು ಅಲ್ಲಿಂದ ಮೊಬೈಲ್ಗೆ ಇಂಟರ್ನೆಟ್ ಕನೆಕ್ಷನ್ ಬರುತ್ತೆ. ಸೊ ಈ ರೀತಿ ಕನೆಕ್ಷನ್ಸ್ ಇರುತ್ತೆ. ಸೊ ಈ ಕನೆಕ್ಷನ್ನ ತೆಗೆದು ಡೈರೆಕ್ಟಾಗಿ ಸ್ಯಾಟಲೈಟಿಂದ ಡೈರೆಕ್ಟ್ ಮೊಬೈಲ್ಗೆ, ಡೈರೆಕ್ಟ್ ಟು ಡಿವೈಸ್ ಕನೆಕ್ಷನ್, ಇಂಟರ್ನೆಟ್ ಕನೆಕ್ಷನ್ನ ಕೊಡಲಿಕ್ಕೋಸ್ಕರ ಈ ಸ್ಯಾಟಲೈಟ್ನ AST ಸ್ಪೇಸ್ ಮೊಬೈಲ್ ಬ್ಲೂಬರ್ಡ್ 6 ಸ್ಯಾಟಲೈಟ್ನ ಲಾಂಚ್ ಮಾಡ್ತಿದೆ. ಸೊ ಡಿಸೈನ್ ಆ್ಯಂಡ್ ಡೆವಲಪ್ ಮಾಡಿದೆ. ಸೊ ಅದನ್ನು ಲಾಂಚ್ ಮಾಡೋ ಆರ್ಗನೈಸೇಷನ್ ಯಾವುದು, ಇಸ್ರೋ. ಸೊ ದಿಸ್ ಲಾಂಚ್ ಇಟ್ ವಾಸ್ ನೌ ರೀಶೆಡ್ಯೂಲ್ಡ್ ಟು 21st December 2025. So the another purpose is it allows standard mobile phones to access broadband without ground cell towers. So cell towers ಇಲ್ಲದೇನೆ ನಾವು ಏನು ಮಾಡ್ಬೋದು, ಇಂಟರ್ನೆಟ್ನ ಆಕ್ಸೆಸ್ ಮಾಡ್ಬೋದು. ಸೊ ಈ ಬ್ಲೂಬರ್ಡ್ 6 ಸ್ಯಾಟಲೈಟ್ನ ಎಲ್ಲಿಗೆ ಲಾಂಚ್ ಮಾಡ್ತಿದ್ದಾರೆ ಅಂತಂದರೆ, ಲೋ ಅರ್ತ್ ಆರ್ಬಿಟ್ಗೆ ಲಾಂಚ್ ಮಾಡ್ತಿದ್ದಾರೆ. ಸೊ ಈ ಸ್ಯಾಟಲೈಟ್ ಆರ್ಬಿಟ್ಸಲ್ಲಿ ಲೋ ಅರ್ತ್ ಆರ್ಬಿಟ್ ಅಂತ ಇದೆ, ಮೀಡಿಯಂ ಅರ್ತ್ ಆರ್ಬಿಟ್ ಅಂತ ಇದೆ, ದೆನ್ ಜಿಯೋಸ್ಟೇಷನರಿ ಆರ್ಬಿಟ್ ಅಂತ ಇದೆ, GEO. ಸೊ ಈ ಲೋ ಅರ್ತ್ ಆರ್ಬಿಟ್, ಮೀಡಿಯಂ ಅರ್ತ್ ಆರ್ಬಿಟ್ ಮತ್ತು ಜಿಯೋ ಸಿಂಕ್ರೋನಸ್ ಆರ್ ಜಿಯೋ ಸ್ಟೇಷನರಿ ಆರ್ಬಿಟ್ಸ್ ಅಂತ 3 ಇದೆ. ಸೊ ಯಾವ ಆರ್ಬಿಟ್ದು ಎಷ್ಟು ಕಿಲೋಮೀಟರ್ಸ್ ಇದೆ ಫ್ರಮ್ ಮೀನ್ ಸಿ ಲೆವೆಲ್, ಸೊ ಅದನ್ನು ಕಮೆಂಟ್ ಮಾಡಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಪ್ಲಿಮ್ಸ್. ದೆನ್ ಇಟ್ ಈಸ್ ಸುಟೇಬಲ್ ಫಾರ್ ಲೋ ಲೆಟೆನ್ಸಿ ವೈಡ್ ಏರಿಯಾ ಮೊಬೈಲ್ ಕವರೇಜ್. ಲೋ ಲೆಟೆನ್ಸಿ ಅಂತಂದರೆ ಅಪ್ಲಿಂಕ್ ಆ್ಯಂಡ್ ಡೌನ್ಲಿಂಕ್ ಏನಿರುತ್ತೆ, ಸೊ ಇಟ್ ವಿಲ್ ಟೇಕ್ ವೆರಿ ಮಿನಿಮಲ್ ಟೈಮ್ ಫಾರ್ internet connection, and it also helps in wide area mobile coverage. So coming to its weight and size, it is of 6.5 tons, the one of the heaviest satellite, and it is heaviest satellites ever launched by ISRO. So coming to the key technology that are being used in Bluebird 6 satellite, so it has equipped with one of the largest phased array antenna. So 2400 square feet ಇರ್ತಕ್ಕಂತಹ ಆಂಟೆನಾನ ಈ ಬ್ಲೂಬರ್ಡ್ 6 ಸ್ಯಾಟಲೈಟ್ ಅಲ್ಲಿ ಯೂಸ್ ಮಾಡಲಾಗ್ತಿದೆ. ಸೊ ದಿಸ್ ಆಂಟೆನಾ ಹೆಲ್ಪ್ಸ್ ಇನ್ ಡೈರೆಕ್ಟ್ ಕಮ್ಯುನಿಕೇಶನ್ ವಿತ್ ಅನ್ಮಾಡಿಫೈಡ್ ಸ್ಮಾರ್ಟ್ಫೋನ್ಸ್. ಸೊ ಕಮಿಂಗ್ ಟು ದ ಸಿಗ್ನಿಫಿಕೆನ್ಸ್ ಆಫ್ ಬ್ಲೂಬರ್ಡ್ 6 ಸ್ಯಾಟಲೈಟ್, ಸೊ ಇದರ ಸಿಗ್ನಿಫಿಕೆನ್ಸ್ ಏನು ಅಂತ ನಾವು ನೋಡ್ತಾ ಹೋದರೆ, ದ ಫಸ್ಟ್ ಒನ್ ಈಸ್ ಡಿಜಿಟಲ್ ಕನೆಕ್ಟಿವಿಟಿ. ಸೊ ಇಟ್ ಎಕ್ಸ್ಪ್ಯಾಂಡ್ಸ್ ದಿ ಗ್ಲೋಬಲ್ ಮೊಬೈಲ್ ಬ್ರಾಡ್ಬ್ಯಾಂಡ್ ಎಸ್ಪೆಷಲಿ ಇನ್ ರಿಮೋಟ್ ಏರಿಯಾಸ್, ರೂರಲ್ ಏರಿಯಾಸ್ ಆ್ಯಂಡ್ ಡಿಸಾಸ್ಟರ್ ಪ್ರೋನ್ ಏರಿಯಾಸ್. ಸೊ ರಿಮೋಟ್ ಏರಿಯಾದಲ್ಲಿ ಎಲ್ಲಿ ಸೆಲ್ ಟವರ್, ಮೊಬೈಲ್ ಟವರ್ಸ್ ಇರಲ್ಲ, ಅಲ್ಲಿ ನಾವೇನು ಮಾಡ್ಬೋದು, ಡೈರೆಕ್ಟ್ ಈ ಥರದ ಬ್ಲೂಬರ್ಡ್ 6 ಸ್ಯಾಟಲೈಟಿಗೆ ಡೈರೆಕ್ಟ್ ಕನೆಕ್ಟ್ ಆಗ್ತಕ್ಕಂಥ ಮೊಬೈಲ್ಸ್ನ ಯೂಸ್ ಮಾಡ್ಬೋದು. ರೂರಲ್ ಏರಿಯಾದಲ್ಲಿ ಸಿಗ್ನಲ್ ಕನೆಕ್ಟಿವಿಟಿ ಇರಲ್ಲ, ಅಲ್ಲಿ ನಾವೇನು ಮಾಡ್ಬೋದು, ವಿ ಕ್ಯಾನ್ ಡೈರೆಕ್ಟ್ಲಿ ಕನೆಕ್ಟ್ ಟು ದ ಸ್ಯಾಟಲೈಟ್ಸ್ ಫ್ರಾಮ್ ಮೊಬೈಲ್, ವಿ ಕ್ಯಾನ್ ಡೈರೆಕ್ಟ್ಲಿ ಕನೆಕ್ಟ್ ಟು ದ ಸ್ಯಾಟಲೈಟ್ಸ್ ಆ್ಯಂಡ್ ವಿ ಕ್ಯಾನ್ ಆಕ್ಸೆಸ್ ದಿ ಇಂಟರ್ನೆಟ್. ಆ್ಯಂಡ್ ಆಲ್ಸೋ ಇನ್ ಡಿಸಾಸ್ಟರ್ ಪ್ರೋನ್ ಏರಿಯಾ, ಡಿಸಾಸ್ಟರ್ ಆದಾಗ ಏನಾಗುತ್ತೆ, ಸೆಲ್ ಟವರ್ಸ್ ಬಿದ್ದೋಗಿರುತ್ತೆ. ಸೊ ಈ ಸೆಲ್ ಟವರ್ಸ್ ಬಿದ್ದೋದಾಗ ಇಂಟರ್ನೆಟ್ ಕನೆಕ್ಟಿವಿಟಿ ಇರಲ್ಲ. ಸೊ ಆ ಟೈಮಲ್ಲಿ ನಾವು ಮೊಬೈಲ್ಸ್ನ ಯೂಸ್ ಮಾಡ್ಕೋಬೋದು, ಈ ಥರ ಡೈರೆಕ್ಟ್ ಸ್ಯಾಟಲೈಟಿಗೆ ಕನೆಕ್ಟ್ ಇರ್ತಕ್ಕಂಥ ಮೊಬೈಲ್ಸ್ನ ಯೂಸ್ ಮಾಡ್ಕೋಬೋದು. ಸೊ ದಿಸ್ ಈಸ್ ದಿ ಪೊಟೆನ್ಷಿಯಲ್ ಆರ್ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಆಫ್ ದಿ ಬ್ಲೂಬರ್ಡ್ 6 satellites. Then coming to the technology impact this satellite is creating, so it advances space-based telecom infrastructure. So space-based telecom infrastructure ಅಂತಂದರೆ, ಆಸ್ ಆಫ್ ನೌ ದ ಟೆಲಿಕಾಮ್ ಇನ್ಫ್ರಾಸ್ಟ್ರಕ್ಚರ್ ಮೋರ್ ಆಫ್ ಇಟ್ ಈಸ್ ಗ್ರೌಂಡ್ ಬೇಸ್ಡ್. ಗ್ರೌಂಡ್ ಬೇಸ್ ಯಾವ ರೀತಿ ಅಂದರೆ, ಸೆಲ್ ಟವರ್ಸ್ ಇರುತ್ತೆ,
ಗ್ರೌಂಡ್ ಒಳಗಡೆ ಆಪ್ಟಿಕಲ್ ಫೈಬರ್ಸ್ ಇರುತ್ತೆ. ಸೊ ಆಪ್ಟಿಕಲ್ ಫೈಬರ್ಸ್ ಇಂದ ನಾವು ಏನು ಮಾಡ್ತೀವಿ, ಮನೆಗೆ ಇಂಟರ್ನೆಟ್ ಕನೆಕ್ಷನ್ ತೊಗೊತಿರ್ತೀವಿ. ಸೊ ಇದನ್ನೆಲ್ಲ ತೆಗೆದು ಸ್ಪೇಸ್ ಬೇಸ್ಡ್ ಅಂದರೆ ಡೈರೆಕ್ಟ್ ಸ್ಯಾಟಲೈಟಿಂದ ಏನು ಮಾಡ್ಬೋದು, ನಾವು ಇಂಟರ್ನೆಟ್ನ ಆಕ್ಸೆಸ್ ಮಾಡ್ಬೋದು ಮೊಬೈಲ್ ಫೋನ್ಸಲ್ಲಿ, ಕಂಪ್ಯೂಟರ್, ಲ್ಯಾಪ್ಟಾಪ್ಸಲ್ಲಿ. ಸೊ ಈ ರೀತಿ ಎಲ್ಲ ಕಡೆ ನಾವೇನು ಮಾಡ್ಬೋದು, ಸ್ಪೇಸ್ ಬೇಸ್ಡ್ ಅಂದರೆ ಡೈರೆಕ್ಟ್ ಸ್ಯಾಟಲೈಟ್ಸಿಂದ ನಾವೇನು ಮಾಡ್ಬೋದು, ಇಂಟರ್ನೆಟ್ನ ಆಕ್ಸೆಸ್ ಮಾಡ್ಬೋದು. ಆ್ಯಂಡ್ ದಿಸ್ ಸಪೋರ್ಟ್ಸ್ ದಿ ವಿಷನ್ ಆಫ್ ಸ್ಯಾಟಲೈಟ್ ಟು ಮೊಬೈಲ್ ಕನ್ವರ್ಜೆನ್ಸ್. ಸೊ ವಿದೌಟ್ ಎನಿ ground mediated cell tower or optical fiber communication, we can directly connect to the satellite. So this helps in satellite to mobile convergence. So coming to its strategic or economic importance, so it strengthens the India-US space collaboration, because the Bluebird 6 satellite, it is designed and developed by ATS Mobile USA, and it is being launched by ISRO. And also this boosts the ISRO's commercial launch credentials, because ISRO, it is not only launching Indian made satellites, it is also launching other ಫಾರಿನ್ ಕಂಟ್ರಿ ಮೇಡ್ ಆರ್ ಪ್ರೈವೇಟ್ ಕಂಪ್ನಿ ಮೇಡ್ ಸ್ಯಾಟಲೈಟ್ಸ್. ಸೊ ಈ ರೀತಿ ಪ್ರೈವೇಟ್ ಕಂಪ್ನೀಸ್ ಮಾಡಿರ್ತಕ್ಕಂಥ ಸ್ಯಾಟಲೈಟ್ನ ಲಾಂಚ್ ಮಾಡಿದ್ರೆ ಇಸ್ರೋಗೆ ಏನು ಸಿಗುತ್ತೆ, ರೆವಿನ್ಯೂ ಜನರೇಟ್ ಆಗುತ್ತೆ. ಸೊ ಈ ರೆವಿನ್ಯೂ ಜನರೇಟನ್ನು ಇದೇನು ಮಾಡ್ಬೋದು, ಅಗೇನ್ R&D, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮತ್ತು ಇದ್ರದ್ದು ಫ್ಯೂಚರ್ ಪ್ರಾಜೆಕ್ಟ್ಸ್ಗೆ ಯೂಸ್ ಮಾಡ್ಕೋಬೋದು. ಸೊ ದಿಸ್ ಹೆಲ್ಪ್ಸ್ ಇನ್ ಎಕ್ಸ್ಪ್ಯಾಂಡಿಂಗ್ ದಿ ಗ್ಲೋಬಲ್ ಮಾರ್ಕೆಟ್ ಆಫ್ ದ ISRO. Then social impact, it helps in bridging the digital divide by reaching infrastructure to the remote area, disaster hit area and rural area. Now we will look into the launch vehicle. So ಈ ಬ್ಲೂಬರ್ಡ್ 6ನ ಲಾಂಚ್ ಮಾಡ್ತಕ್ಕಂಥ ಲಾಂಚ್ ವೆಹಿಕಲ್ ಯಾವುದಂತಂದರೆ LVM-3 ಲಾಂಚ್ ವೆಹಿಕಲ್ Mark 3. So this is also earlier it used to called as GSLV Mark 3. ಸೊ ಇದರ ನಿಕ್ ನೇಮ್ ಏನಂತಂದರೆ ಬಾಹುಬಲಿ. ಇದು ಬಾಹುಬಲಿ ಅಂತಾನೆ ಫೇಮಸ್ ಆಗಿದೆ. ಸೊ ದಿಸ್ LVM-3. ಸೊ ದಿಸ್ ಈಸ್ ಇಂಡಿಯಾಸ್ ಹೆವಿ ಲಿಫ್ಟ್ ಲಾಂಚ್ ವೆಹಿಕಲ್. ಸೊ ಹೆವಿ ಇರ್ತಕ್ಕಂಥ ಸ್ಯಾಟಲೈಟ್ಸ್ನ ಲಾಂಚ್ ಮಾಡ್ತಕ್ಕಂಥ ವೆಹಿಕಲ್, ಆ್ಯಂಡ್ ಇಟ್ ಈಸ್ ಡೆವಲಪ್ಡ್ ಬೈ ISRO. ಸೊ ದಿಸ್ ಈಸ್ ಪ್ರೈಮರ್ಲಿ ಲಾಂಚ್ಡ್, ದಿಸ್ LVM-3, it is primarily used to launch heavy satellites, and also it is going to be used in Gaganyaan. ಸೊ ಇಂಡಿಯಾ ಇವಾಗ ಏನು ಮಾಡುತ್ತೆ, ಫ್ಯೂಚರಲ್ಲಿ ಗಗನಯಾನ್, ಹ್ಯೂಮನ್ ಸ್ಪೇಸ್ ಫ್ಲೈಟ್ ಮಿಷನ್ಸ್ನ ಲಾಂಚ್ ಮಾಡ್ತಿದೆ. ಸೊ ಈ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಲಾಂಚ್ ಮಿಷನ್ಸ್ ಅಂದರೆ ಗಗನಯಾನ್ ಮಿಷನ್ಗೆ ಲಾಂಚ್ ಮಾಡಲು ಯೂಸ್ ಮಾಡ್ತಕ್ಕಂಥ ವೆಹಿಕಲ್ ಯಾವುದಂದರೆ LVM-3. ಸೊ ಇನ್ನು ಇದ್ರ ಫೀಚರ್ಸ್ನ ನಾವು ನೋಡೋದಾದರೆ, ಇಟ್ಸ್ ಹೈಟ್ ಈಸ್ ಅಪ್ರಾಕ್ಸಿಮೇಟ್ಲಿ 43.43 meters, ಆ್ಯಂಡ್ ಇಟ್ಸ್ ಲಿಫ್ಟ್ ಆಫ್ ಮಾಸ್ ಈಸ್ 640 tons, ಆ್ಯಂಡ್ ಇಟ್ಸ್ ಪೇಲೋಡ್ ಕೆಪಾಸಿಟಿ, ಇದು ಎಷ್ಟು ಪೇಲೋಡ್ನ ಕ್ಯಾರಿ ಮಾಡುತ್ತೆ ಅಂತ ನಾವು ನೋಡೋದಾದರೆ, ಲೋ ಅರ್ತ್ ಆರ್ಬಿಟ್ಗೆ 10 tonsವರೆಗೂ ಪೇಲೋಡ್ನ ಕ್ಯಾರಿ ಮಾಡುತ್ತೆ. ಜಿಯೋ ಸ್ಟೇಷನರಿ ಆರ್ಬಿಟ್ಗೆ 4 tonsವರೆಗೂ ಪೇಲೋಡ್ನ ಇದು ಕ್ಯಾರಿ ಮಾಡುತ್ತೆ. ಸೊ ದಿಸ್ LVM-3, ಇಟ್ ಈಸ್ ಅ 3-stage ಲಿಫ್ಟ್ ಲಾಂಚ್ ವೆಹಿಕಲ್. ಸೊ ಫಸ್ಟ್ ಸ್ಟೇಜ್ ಏನಂತಂದರೆ, ಫಸ್ಟ್ ಸ್ಟೇಜಲ್ಲಿ S-200 2 ಸಾಲಿಡ್ ಸ್ಟ್ರ್ಯಾಪ್ ಆನ್ ಬೂಸ್ಟರ್ಸ್ ಇರುತ್ತೆ. ಸೆಕೆಂಡ್ ಸ್ಟೇಜಲ್ಲಿ ಲಿಕ್ವಿಡ್ ಕೋರ್ ಸ್ಟೇಜ್ ಇರುತ್ತೆ. ಸೊ ಥರ್ಡ್ ಸ್ಟೇಜಲ್ಲಿ ಕ್ರಯೋಜೆನಿಕ್ ಅಪ್ಪರ್ ಸ್ಟೇಜ್ ಇರುತ್ತೆ. ಸೊ ದೀಸ್ ಆರ್ ದ 3 stages ಇನ್ LVM-3. ಸೊ ಫಸ್ಟ್ ಸಾಲಿಡ್, ಸೆಕೆಂಡ್ ಒನ್ ಲಿಕ್ವಿಡ್, ಥರ್ಡ್ ಒನ್ ಈಸ್ ಕ್ರಯೋಜೆನಿಕ್. ಕ್ರಯೋಜೆನಿಕ್ ಸ್ಟೇಜ್ ಅಂದ್ರೇನು, ಕ್ರಯೋಜೆನಿಕ್ ಸ್ಟೇಜಲ್ಲಿ ಫ್ಯೂಯಲ್ಲು ಮತ್ತು ಆಕ್ಸಿಡೈಸರು ಎರಡು ಏನಿರುತ್ತೆ, ಸಬ್ ಜೀರೋ ಟೆಂಪ್ರೇಚರ್ಸ್ ಆ ಟೆಂಪ್ರೇಚರಲ್ಲಿ ಇರುತ್ತೆ. ಸೊ ದ್ಯಾಟ್ಸ್ ವೈ ಇಟ್ ಈಸ್ ಕ್ರಯೋಜೆನಿಕ್. ಸೊ ಕಮಿಂಗ್ ಟು ದಿ ಆಪರೇಷನಲ್ ಸಿಗ್ನಿಫಿಕೆನ್ಸ್ ಆಫ್ ದಿ LVM-3. ಸೊ ದಿಸ್ ಈಸ್ ದಿ ಬ್ಯಾಕ್ ಬೋನ್ ಆಫ್ ಇಂಡಿಯಾಸ್ ಗಗನಯಾನ್ ಮಿಷನ್, ಹ್ಯೂಮನ್ ಸ್ಪೇಸ್ ಫ್ಲೈಟ್ ಪ್ರೋಗ್ರಾಮ್, ಆ್ಯಂಡ್ ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಟು launch heavyweight commercial satellites. So the first successful flight of the LVM-3, it happened December 2014. So December 2014 ಅಲ್ಲಿ successful first experimental flight ಆಗಿದೆ. So this is all about Bluebird 6 satellite and launch vehicle 3. So based on the topic that we have discussed so far, that is Bluebird satellite, here we have provided one prelims practice question. The question contains 3 statements. Go through all the 3 statements and comment your answer. The answer and detailed explanation for this question is available in the PDF handout, which you can download by joining our Telegram channel. Thank you for watching. See you in the next video. Till then, happy learning.